ಎಲೆಕ್ಟ್ರಿಸಿಟಿ ತಯಾರು ಮಾಡಬೇಕು ಅಂದ್ರೆ ವಿದ್ಯುತ್, ಆಯ್ತಾ, ಮೂರೇ ಮಾರ್ಗ ಇದೆ, ಆಯ್ತಾ. ಒಂದು ಫಾಸಿಲ್ ಫ್ಯೂಯಲ್ಸ್, ಪಳೆಯುಳಿಕೆ ಇಂಧನಗಳು, ಆದ್ರೆ ಯಾವ್ದು ಬಳಸ್ತೀವಿ? ಕೋಲ್, ಕಲ್ಲಿದ್ಲು. ಇವತ್ತಿಗೂ ಕೂಡ ಭಾರತದಲ್ಲಿ 60% ಆಫ್ ದ ಎಲೆಕ್ಟ್ರಿಸಿಟಿ ಇಸ್ ಪ್ರೊಡ್ಯೂಸ್ಡ್ ಬೈ ಯೂಸಿಂಗ್ ಕೋಲ್, ಆಯ್ತಾ. ಅದು ಬಿಟ್ರೆ ನೆಕ್ಸ್ಟ್ ನಾವೇನ್ ಮಾಡ್ಬೋದು? ರಿನ್ಯೂವೇಬಲ್ ಎನರ್ಜಿ, ನವೀಕರಿಸಬಹುದಾದ ಇಂಧನಗಳು, ನೈಸರ್ಗಿಕ ಸಂಪನ್ಮೂಲಗಳಿಂದ ಪಡೆದ ಮುಗಿದು ಹೋಗದಂತಿರುವ ಮರುಬಳಕೆ ಮಾಡುವ ಪರಿಸರ ಸ್ನೇಹಿ ಇಂಧನಗಳನ್ನ ನವೀಕರಿಸಬಹುದಾದ ಇಂಧನಗಳು. ದ ಎನರ್ಜಿ ವಿಚ್ ಇಸ್ ಡಿರೈವ್ಡ್ ಫ್ರಮ್ ದ ನ್ಯಾಚುರಲ್ ರಿಸೋರ್ಸಸ್ ವಿಚ್ ಇಸ್ ಇನ್ಎಕ್ಸಾಸ್ಟಿಬಲ್, reusable and eco-friendly are called as renewable energy. ಅದ್ರಾಗ ಯಾವ ಬರ್ತವೆ? ಸೋಲಾರ್ ಎನರ್ಜಿ, ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿ, ವಿಂಡ್ ಎನರ್ಜಿ, ಓಷನ್ ಎನರ್ಜಿ. ಅದ್ರಾಗ ಎರಡು ತರ, ವೇವ್ ಎನರ್ಜಿ, ಟೈಡಲ್ ಎನರ್ಜಿ, ಜಿಯೋಥರ್ಮಲ್ ಎನರ್ಜಿ, ಆಯ್ತಾ. ಸರಿ, ಇನ್ನೊಂದು ಬಂದು ನಿಮ್ಗೆ ನ್ಯೂಕ್ಲಿಯರ್ ಎನರ್ಜಿ. ಓಕೆ, ಸೊ ಒಂದು ಫಾಸಿಲ್ ಫ್ಯೂಯಲ್, ಒಂದು ರಿನ್ಯೂವೇಬಲ್, ಒಂದು ನ್ಯೂಕ್ಲಿಯರ್, ಆಯ್ತಾ. ಸರಿ, ನ್ಯೂಕ್ಲಿಯರ್ ಎನರ್ಜಿನ ನಾವೇನ್ ಬಳಸ್ತೀವಿ? ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್, ಯುರೇನಿಯಂ. ಓಕೆ, ಯುರೇನಿಯಂ ಅನ್ನ ಬಳಸ್ಬಿಟ್ಟು ಎಲೆಕ್ಟ್ರಿಸಿಟಿ ತಯಾರು ಮಾಡ್ತೀವಿ. ಹಾಗಾದ್ರೆ ಕರ್ನಾಟಕದಲ್ಲಿ ಕಂಡು ಬರುವಂತ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವುದು? ಕೈಗಾ, ಆಯ್ತಾ, ಕೈಗಾ. ಸರಿ, ನಾನು ಇದ್ರ ಬಗ್ಗೆ ಮಾತಾಡ್ತಿಲ್ಲ, ಬಿಟ್ಬಿಡಿ ಅದನ್ನು. ಪಳೆಯುಳಿಕೆ ಇಂಧನಗಳು ಮತ್ತು ರಿನ್ಯೂವೇಬಲ್ ಇವೆರಡನ್ನು ಬಳಸ್ಕೊಂಡು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡತಕ್ಕಂಥ ಕರ್ನಾಟಕದ ರಾಜ್ಯ ಸಂಸ್ಥೆ, ಓಕೆ, KPCL, ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ, ಆಯ್ತಾ. ನಾನು ಈ ಫಸ್ಟ್ ಪಾಯಿಂಟ್ ಇದು, ಆಯ್ತಾ. ಸರಿ, ಈಗ ಸರ್ ಅವರು ಎಲ್ಲೆಲ್ಲಿಂದ ಜನರೇಟ್ ಮಾಡ್ತಿದ್ದಾರೆ ನೋಡೋಣ, ಅಬ್ಸರ್ವ್ ಮಾಡಿ. ಸರ್ KPCL, ಲಿಸನ್, ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ, ಇದು ಬರೋಕ್ಕಿಂತ ಮುಂಚೆ. KPCL ನೋಡಿ, ವಿದ್ಯುತ್ ಉತ್ಪಾದನೆ ಮಾಡ್ಬೇಕಾದ್ರೆ, ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಬೇಕಾದ್ರೆ ಒಂದು ಜಾಗದಲ್ಲಿ ಇನ್ವೆಸ್ಟಿಗೇಷನ್ ಇಂದ ಹಿಡಿದು, ಪ್ರಾಜೆಕ್ಟ್ ಅನ್ನ ಡಿಸೈನ್ ಮಾಡೋದ್ರಿಂದ ಹಿಡಿದು, ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ಹಿಡಿದು, ಆಪರೇಷನ್ ಮಾಡೋವರೆಗೆ ಎಲ್ಲ KPCL ಮಾಡ್ತು. ಇಲ್ಲಿವರೆಗೆ ಈ 2026ಕ್ಕೆ ಪ್ರತಿ ವರ್ಷ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಪ್ರತಿ ವರ್ಷ 8.8 ಗಿಗಾವ್ಯಾಟ್ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತಿದೆ. ನಾನು ಮೆಗಾವ್ಯಾಟ್ನ ಈ ಗಿಗಾವ್ಯಾಟ್ ಅಲ್ಲಿ ಹೇಳ್ತಾ ಇದ್ದೀನಿ ಅಷ್ಟು. ಇಷ್ಟು. ಹಾಗಾದ್ರೆ ನಮ್ಮ KPCL ಆಪರೇಟ್ ಮಾಡ್ತಿರ್ತಕ್ಕಂಥ ವಿದ್ಯುತ್ ಉತ್ಪಾದನಾ ಘಟಕಗಳು ಯಾವ್ಯಾವ ನೋಡಿಲಿ. ಓಕೆ, ಇಲ್ಲಿ ಕ್ಲೀನ್ ಆಗಿ ನಾನು ಸೆಗ್ರಿಗೇಟ್ ಮಾಡಿದ್ದೀನಿ. ಒಂದ್ ಕಡೆ ಥರ್ಮಲ್ ಅಂದ್ರೆ ಉಷ್ಣ ವಿದ್ಯುತ್ ಸ್ಥಾವರಗಳು, ಎಲ್ಲಿ ಕೋಲಿಂದ ಯೂಸ್ ಮಾಡ್ಕೊಂಡು ಎಲೆಕ್ಟ್ರಿಸಿಟಿ ಮಾಡ್ತೀವಲ್ಲ, ದೇ ಆರ್ ಕಾಲ್ಡ್ as ಥರ್ಮಲ್. ಕಲ್ಲಿದ್ಗೆ ಸುಟ್ಟು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತೀವಲ್ಲ, ಅದನ್ನ ಥರ್ಮಲ್ ಪವರ್ ಪ್ಲಾಂಟ್ಸ್ ಅಂತಾರೆ, ಉಷ್ಣ ವಿದ್ಯುತ್ ಸ್ಥಾವರಗಳು. ಹೈಡಲ್ ಅಂದ್ರೆ ಜಲ ವಿದ್ಯುತ್ ಘಟಕಗಳು. ರಿನ್ಯೂವೇಬಲ್ ಅಂದ್ರೆ ಗೊತ್ತು ನಿಮ್ಗೆ. ಓಕೆ, ಈ ತರ. ಸರಿ, ಸ್ಟಾರ್ಟ್ ಫ್ರಮ್ ಥರ್ಮಲ್. 3 ಕಡೆ ಇದಾವೆ ಕರ್ನಾಟಕದಲ್ಲಿ. ಒಂದು ರಾಯಚೂರು, ಬಳ್ಳಾರಿ, ಯರಮಾರಸ್. ಈ 3 ಕಡೆ ಉಷ್ಣ ವಿದ್ಯುತ್ ಘಟಕಗಳನ್ನ KPCL ಆಪರೇಟ್ ಮಾಡ್ತಾ ಇದೆ, ಆಯ್ತಾ. ಹೈಡಲ್ ಅಂದ್ರೆ ನೀರು. ಓಕೆ, ಶರಾವತಿ, ನಾಗ್ಜರಿ, ವರಾಹಿ, ಆಲ್ಮಟ್ಟಿ, ಕದ್ರಾ, ಇಲ್ಲೆಲ್ಲ ಕಡೆ ಕರ್ನಾಟಕದ ಜಲ ವಿದ್ಯುತ್ ಸ್ಥಾವರಗಳಿದಾವೆ. ಓಕೆ, ಸೊ ರಿನ್ಯೂವೇಬಲ್ ಕಪ್ಪತ್ ಗುಡ್ಡದಲ್ಲಿ ವಿಂಡ್ ಎನರ್ಜಿ ಇದೆ. ಓಕೆ, ಯಳಸಂದ್ರ ಮತ್ತು ಇಟ್ನಾಳಲ್ಲಿ ಸೋಲಾರ್ ಎನರ್ಜಿ ಇದೆ.
ಸರ್ ಇದನ್ ಬಿಟ್ರಲ್ಲ ಸರ್ ಪಾವಗಡ ಸೋಲಾರ್ ಪಾರ್ಕ್. ಪಾವಗಡ ಸೋಲಾರ್ ಪಾರ್ಕ್ ರಾಜ್ಯ ಸರ್ಕಾರದ್ದಲ್ಲ, ಅದು ಕೇಂದ್ರ ಸರ್ಕಾರದ. ಆಯ್ತಾ? ಇತರೆ ನೋಡಿ, ಯಲಹಂಕದಲ್ಲಿ ಗ್ಯಾಸ್ ನ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾ ಇದೆ. ಬಿಡದಿನಲ್ಲಿ ವೇಸ್ಟ್ ನ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾರೆ. ಇವೆಲ್ಲ KPC ಆಪರೇಟ್ ಮಾಡ್ತಾ ಇರೋದು. ಅಲ್ರಿ, ಒಂದು ರಾಜ್ಯ ಸರ್ಕಾರದ ಸಂಸ್ಥೆ ಇದು, ಒಂದೇ ಸಂಸ್ಥೆ ಇರೋದು KPCL. ಸೊ ವಿದ್ಯುತ್ ಉತ್ಪಾದನಾ ಘಟಕಗಳು ಗೊತ್ತಿರಬೇಕಲ್ವಾ, ಇಂಪಾರ್ಟೆಂಟ್. ಇದೆಲ್ಲ ಆಲ್ರೆಡಿ ಜಾರಿಲಿರೋದು. ಓಕೆ, ಮುಂದಕ್ಕೆ ಬರೋದು ನೋಡಿ, ಮುಂದಕ್ಕೆ ಬರೋದು ಶರಾವತಿ ಪಂಪ್ಡ್ ಸ್ಟೋರೇಜ್. ಹೇಳಿದ್ನೇ ಇಲ್ಲ, ಲಾಸ್ಟ್ ಮಂತ್ ಹೇಳಿದ್ನೇ ಇಲ್ಲ. ಶರಾವತಿ ಪಂಪ್ಡ್ ಸ್ಟೋರೇಜ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್, ಭಾರತದ ಲಾರ್ಜೆಸ್ಟ್ ಪಂಪ್ಡ್ ಸ್ಟೋರೇಜ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅದು. ಇವತ್ತು ತಿಂಗಳು ತೆಗೆದು ನೋಡ್ರಿ. ರೈಟ್. ಸೊ ಇಷ್ಟು. ಈಗ ಏನಕ್ಕೆ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ, ಸೊ ವೈ ಇಟ್ ಇಸ್ ಇನ್ ನ್ಯೂಸ್ ಅಂತಂದ್ರೆ ನಾನು ಹೇಳಲ್ಲ. ಓಕೆ, ನಾನು ಹೇಳಲ್ಲ, ಈಗ ನೀವೇ ಓದಿ. ಇಲ್ಲಿ ನ್ಯೂಸ್ ಅಲ್ಲಿ ಏನಂತ ಇದೆ, ಓದಿದ್ದು